ಯಾವುದೇ ಇಲಾಖೆಯಲ್ಲಾಗಲಿ ಗುತ್ತಿಗೆ ಆಧಾರದ ಮೇರೆಗೆ ಉದ್ಯೋಗದ ಅವಶ್ಯಕತೆ ಬಂದರೆ ನಮ್ಮ ತಾಲೂಕಿನವರೆಗೆ ಮೊದಲ ಆದ್ಯತೆ ನೀಡಿ ಹಾಗೂ ಸರ್ಕಾರದ ವತಿಯಿಂದ ಸಿಗುವಂಥ ಅನುದಾನಗಳನ್ನು ಉಳ್ಳವರು ಅಥವಾ ಮಧ್ಯವರ್ತಿಗಳಿಗೆ ನೀಡುವುದನ್ನು ತಪ್ಪಿಸಿ ನಿಜವಾದ ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸವಾಗಲಿ ಎಂದು ಶಿಡ್ಲಘಟ್ಟದ ಕ್ಷೇತ್ರದ ಶಾಸಕ BN ರವಿಕುಮಾರ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ KDP ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, ಪೊಲೀಸ್ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಮತ್ತು ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಶಾಸಕನಾಗಿ 19 ತಿಂಗಳು ಮುಗಿದಿತ್ತು. ಈ 19 ತಿಂಗಳ ಅವಧಿಯಲ್ಲಿ ಇದು ಎರಡನೇ KDP ಮೀಟಿಂಗ್ ಅನ್ನು ಇವತ್ತು ನಮ್ಮ ತಾಲೂಕಿನ ಅಧಿಕಾರಿಗಳು ಭಾಗವಹಿಸಿ ನಾನು ಮುಖ್ಯವಾಗಿ ತಮ್ಮ ಗಮನ ತರ್ತಕ್ಕಂಥ ವಿಚಾರ, ಇವತ್ತು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 21 ವರ್ಷ ರಾಜಕೀಯ ಜೀವನ ಪ್ರತಿಯೊಂದು ನಮ್ಮ ಗಮನದಲ್ಲಿ ಎಲ್ಲ ಇಲಾಖೆಗಳಿಗೆ ಯಾವ ರೀತಿ ಇವತ್ತು ಕಾರ್ಯವನ್ನು ನಡೆಸ್ತಾ ಇದೆ ಅನ್ನೋದು ನನ್ನ ಗಮನದಲ್ಲಿ. ತಮ್ಮಲ್ಲಿ ವಿಶೇಷವಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು, ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಆ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕಾದ್ರೆ, ಆ ಕ್ಷೇತ್ರದಲ್ಲಿ ಜನಸಾಮಾನ್ಯರು ನೆಮ್ಮದಿಯಾಗಿರ್ಬೇಕಾದ್ರೆ ರಾಜಕಾರಣಿಗಳಿಗೂ ಅಧಿಕಾರಿಗಳಿಗೂ ವಿಶ್ವಾಸದಿಂದ ಹೊಂದಾಣಿಕೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಒಳ್ಳೆಯದಾಗ. ನಾನು ವಿನಾಕಾರಣ ಯಾರ ಮೇಲೇನೂ ನಾನು ದ್ವೇಷ ಸಾಧನೆ ಮಾಡುವಂಥ ವ್ಯಕ್ತಿ ಅಲ್ಲ. ಇವತ್ತು ನನ್ನ ಪ್ರಕಾರ ಇಡೀ ಇರ್ತಕ್ಕಂಥ ಕ್ಷೇತ್ರ ಯಾವಾಗಾದ್ರೂ ಇದ್ರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಇವತ್ತು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಆಡಳಿತವನ್ನು ನಡೆಸಬೇಕು, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು, ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ನೇರವಾಗಿ ಜನಸಾಮಾನ್ಯರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕಾರ್ಯವೈಖರಿಯನ್ನು ನಾವು ಮಾಡ್ತಾ ಇದ್ದೀವಿ. ದಯಮಾಡಿ ತಾವೆಲ್ಲರೂ ಮುಖ್ಯವಾಗಿ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು ನಮಗೆ ಸಹಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಜನಸಾಮಾನ್ಯರು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಇಲಾಖೆ ಬಗ್ಗೆ ನನಗಂటే ಬರ್ತಕ್ಕಂಥ ಕೆಲಸ ತಾವು ಮಾಡಬಾರ್ದು ಅಂತೇಳಿ ಈ ಸಭೆಯಲ್ಲಿ ನಮ್ಮೆಲ್ಲರೂ ಗಮನ ಬರ್ತಾರೆ. ಮೈಂಟಲ್ ಸರ್ 3 ವರ್ಷದಲ್ಲಿ ಅಕ್ಕಿಬೇಕಿ ಕಾಲ ಮೇಂಟೆನ್ಸ್ ಮಾಡ್ಬೇಕು ಸರ್. ಪ್ರತಿ ವರ್ಷ ಮೇಂಟೆನ್ಸ್ ಮಾಡಿ 5 ವರ್ಷ ಅದು ಆಫೀಸರ್ಸ್ ಆಗ್ಬೋದು, ತಾಲೂಕು ಆಫೀಸರ್ಸ್ ಆಗ್ಬೋದು, ಸುಮಾರು ಕಂಪ್ಲೇಂಟ್ಸು ನನ್ನ ಗಮನ ಬರ್ತಾ ಇದೆ. ಏನಾದರೂ ಸಮಸ್ಯೆ ಆದಾಗ ನೀವು ನನ್ನ ಗಮನ ತರಬೇಕು. ಆರ್ಟಿಗೆ ಭೇಟಿ ಮಾಡಿ ನಾವೇನೋ ಒಂಥರ ಮಾತಾಡೋದು, ಸುಮ್ಮನೆ ನಿಮಗೆಲ್ಲ ಬೇರೆ ಥರ ಸಂದೇಶ ಹೋಗೋದು, ಇವೆಲ್ಲ ಆಗ್ತದೆ. ತಪ್ಪು ನಡೀತದೆ. ತಪ್ಪು ನಡೆದಿದ್ದಂಗೆ ನಾವು ಸರಿಪಡಿಸ್ಕೊಳ್ಳೋ. ಒಂದು ವೇಳೆ ರೈತರಲ್ಲಿದ್ದಾಗ ಪುಸ್ತಕ ಹೋದಾಗ ತಿರುಗಿ ರೈತರು ತೊಂದರೆ ಒಂದು ಗಮನಕ್ಕೆ ಸರ್, TK ಪ್ರಕಾರ 1904 ನಾವು ನೋಟಿಫಿಕೇಶನ್ ಆಗಿರೋದು ಸರ್. ಸೊ ವರ್ಕಿಂಗ್ ಪ್ಲಾನ್ ಯೂನಿಟ್ ಬಂದ್ಬಿಟ್ಟು ನಮಗೆ ಮೈಸೂರು ಇರ್ತದೆ ಸರ್, ಮೈಸೂರು ಇರ್ತದೆ. ನಾವೇನ್ ಮಾಡ್ತೀವಿ, ಆಲ್ರೆಡಿ ಏನ್ ಮಾಡ್ತೀವಿ, ನಾವು ಅದನ್ನ ಬೌಂಡ್ರಿ ಡಿಮಾರ್ಕೇಶನ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಮ್ಯಾಪ್ ಮಾಡ್ಬಿಟ್ಟು ಅದರಲ್ಲಿ ಕಲ್ಲನ್ನ ಗುಡಿಸ್ಕೊಂಡು ಹೋಗುವಂಥದ್ದು ಕಾರ್ಯ ಮಾಡಿರ್ತಾರೆ ಸರ್. ಇಲ್ಲಿ ಏನಾಗ್ತದೆ ಅಂದ್ರೆ, ಈಗ ತಾವ್ ಹೇಳ್ದಂಗೆ ಇದು 53-52ರಲ್ಲಿ ಅರ್ಜಿ ಹಾಕೊಂಡು 30 ವರ್ಷದಿಂದ ಮಾಡಿರ್ತಾರಲ್ಲ ಸರ್, ಅದೆಲ್ಲ ಈಗ ಒಳಗಡೆ ಬರ್ತಾರೋ ಹೊರಗಡೆ ಬರ್ತಾರೋ ಅನ್ನೋದು ಮೇಜರ್ ಕನ್ಸರ್ನ್ ತಗೊಂತದ್ದು ಸರ್. ಸೊ ಆ ಒಂದು ಇದರಲ್ಲಿ ಅವ್ರೇನೋ ಹೊರಗಡೆ ಬಂತು ಅಂದ್ರೆ ನಾವು ಟಚ್ ಮಾಡಕ್ ಹೋಗಲ್ಲ ಸರ್. ಒಳಗಡೆ ಬಂತು ಅಂತಂದ್ರೆ ಅಲ್ಲಿ ನಮಗೆ ಪ್ರಾಬ್ಲಮ್ ನಂತರ ರೇಷ್ಮೆ ಗೂಡಲ್ಲಿ ನಮಗೆ ದ್ವಿತಳಿ ಮತ್ತು ಮಿಶ್ರತಳಿ 7 ತಳ ಗೂಡು ಬರ್ತದೆ ಸರ್. ಮಿಶ್ರತಳಿ ಅಂದ್ರೆ ಮಾಮೂಲಿ ನಮ್ಮಲ್ಲಿ ಈಗ ನಮ್ಗೆ HBD ಅಂತ ಹಳದಿ ಗೂಡು ಸರ್, ದ್ವಿತಳಿ ಅಂದ್ರೆ ವೈಟ್ ಗೂಡು ಸರ್. ಈಗ ಇದು ಮಿಶ್ರತಳಿ ಗೂಡಲ್ಲಿ ಮಾಹೆಂತ್ಯಕ್ಕೆ ಡಿಸೆಂಬರ್ ಮಾಹೆಂತ್ಯಕ್ಕೆ 57.35 ಲಕ್ಷ ಇದೆ ಸರ್. ನಮಗೆ 46.22 ಲಕ್ಷ ಸಾಧನೆ ಆಗಿದೆ ಸರ್. ಎಲ್ರಿಗೂ ಮಾಹಿತಿ ಕೊಡಬೇಕು, ನೇರವಾಗಿ ಫಲಾನುಭವಿಗೆ ಸೇರಬೇಕು. ಇದು ಇನ್ಮೇಲೆ ಪಾಲನೆ ಮಾಡುವಂಥ ಕೆಲಸ ಆಗ್ತದೆ.
ಖಂಡಿತ ಸರ್, ಈಗಾಗಲೇ ಏನ್ ಕೊಡ್ತಿದ್ದೀವಿ ಈಗ ಯಾಕಂದ್ರೆ ಎಲ್ಲ ಪ್ರತಿಯೊಂದು ನನ್ನ ಗಮನದಲ್ಲಿದೆ. ಹೌದು. ಈಗ ಉದಾಹರಣೆ ನಾನೇ ನಿಮ್ಮ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ, ಎಲ್ಲ ನನ್ಗೆ ಬೇಕಾದಷ್ಟು ಕೊಡ್ತಾ ಇದ್ದಾರೆ ಬಿಟ್ರೆ ನಿಜವಾಗೂ ಬಡವರ್ಗ ರೈತರಿಗೆ ಸಿಗ್ತಾ ಇದೆ. ಚಾಕಿಂಗ್ಗೆ ಇವಕ್ಕೆಲ್ಲ ಯಾರು ಕೊಡಲ್ಲ ಅಂತ ಒಂದು ಆದೇಶ ಮಾಡಿದ್ದಾರೆ. ಅದು ರೈತರಿಗೆ ತಲುಪಿಲ್ಲ. ಅವ್ರ ಫೀಲ್ಡ್ ಅದು ತಲುಪಿದೆ ಸರ್. ಸರ್ಕಾರಿ ನಾವು ಮಾರ್ಕೆಟ್ ಅನೌನ್ಸ್ ಮಾಡ್ತೀವಿ. ಈಗ ನಾನು 24 ಗಂಟೆ ಮಾರ್ಕೆಟ್ ನೇರವಾಗಿ ಅಲ್ಲಿ ಹೋಗ್ತಿಲ್ಲ ಸರ್. ಬೆಳಗಾವಿ ನಾವು ಬೆಳಗಾವಿಗೆ ಪೊಲೀಸ್ಗೆ ಜಗಳದಲ್ಲಿ ನಮ್ಮ ತಾಲೂಕು ಎಕ್ಸಾಮ್ ಇರೋದು ನಮ್ಗೆಲ್ಲ ಎಕ್ಸಾಮ್ ನಮ್ದು ಫಸ್ಟ್ ಪ್ರಯಾರಿಟಿ ಇರೋದೇ ಎಜುಕೇಶನ್. ಸರಿ ಸರ್ ಈಗ ಸ್ವಲ್ಪ ಅವ್ರನ್ನ ಹಬ್ಬ ಕರ್ಕೊಂಡು ಮೀಟಿಂಗ್ ಮಾಡಿ ಸರಿ ಸರ್ ಈಗ ನಾವು ಇದು ಎಲ್ಲ ನೋಡಿದಾಗ ಇನ್ಸಂದು ಚಿಲ್ತಂದ್ರ ಕಮ್ಮಿ ಇದೆ ಸರ್. ಅದು ಪ್ರಾಬ್ಲಮ್ ಇದೆ ಅಂದ್ರೆ 4 ಆ ಫೀಲ್ಡ್ ಆದ್ಮೇಲೆ ಅವ್ರು ಕೆಲಸ ಮಾಡೋದು ಕರೆಕ್ಟ್. ಹೌದು. ಯಾಕೆ ಇವಾಗ ಅದನ್ನ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ? ಅವ್ರು ಲಕ್ಷ ತಗೊಂಡ್ಬಂದ್ರೆ ನಮಗೆ ಬೇಡ ಸರ್, ನಮ್ಮವ್ರು ಹೇಳ್ತೀನಿ ಬರ್ತಾರೆ, ನೀವು ನೋಡಿ ನೋಡ್ಬಿಟ್ಟು ಸೆಪರೇಟ್ ಮಾಡಕ್ಕೆ ವಸ್ತು. ಈಗ 30 ಪ್ರಗತಿಯಲ್ಲಿದೆ. ಪಕ್ಕಾ ರಿಸ್ಯೂ ಆದ್ಮೇಲೆ ನೋಡಿ ಕಾಮಗಾರಿನ ಪ್ರಾರಂಭ ಆಗಿದೆ ಸರ್ ಈಗಾಗಲೇ. ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಟೆಂಡರ್ ಪ್ರಕ್ರಿಯೆ ಮುಗಿದ ಮೇಲೆ ನಾವು ಕಾಮಗಾರಿಯನ್ನು ಪ್ರಾರಂಭಿಸ್ತೀವಿ.